ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಎಲ್ಲಿ ಹೋಗ್ತಿದ್ದೇವೆ ಅಂತ ಹೇಳಿದರೆ ಮ್ಯಾಂಗ್ಳೂರು. ಯಾಕೆ ಹೋಗ್ತಿದ್ದೇನೆ ಅಂತ ಕೂಡ ಹೇಳ್ತೇನೆ. ನನ್ನ ತಮ್ಮನ ತುಂಬ ದಿವಸದ ಕನಸಾಗಿರುವಂಥ ಹೊಸ ಕಾರ್ ತಗೊಳ್ಬೇಕು ಅಂತೇಳಿ. ಸೊ ಹಾಗಾಗಿ ನಾವು ಮಂಗಳೂರು ಹೋಗ್ತಾ ಇದ್ದೇವೆ. ಸೊ ಹೊಸ ಕಾರ್ ಯಾಕೆ ಅಂತ ಹೇಳಿದರೆ, ನಮ್ಮ ಸ್ಮಾಲ್ ಫ್ಯಾಮಿಲಿಯಲ್ಲಿ ಮೆಂಬರ್ಸ್ ಜಾಸ್ತಿ ಇದ್ದೇವೆ. ಹಾಗಾಗಿ ಸೊ ಒಂದು ಕಾರಲ್ಲಿ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಎರಡೆರಡು ಕಾರಲ್ಲಿ ಎಲ್ಲಿಯಾದರೂ ಹೋಗ್ಲಿಕ್ಕಿದ್ರೆ ಹೋಗ್ತಿದ್ವಿ. ಸೊ ನನ್ನ ತಮ್ಮನಿಗೆ ಏನು ಆಸೆ ಹೇಳಿದರೆ ಎಲ್ಲರೂ ಒಟ್ಟಿಗೆ ಒಂದೇ ಕಾರಲ್ಲಿ ಹೋಗಬೇಕು ಅಂತ. ಸೊ ಹಾಗಾಗಿ ನಾವು 2 ಕಾರನ್ನು ಫೈನಲ್ ಮಾಡಿದ್ವಿ. ಒಂದು ಯಾವುದು ಹೇಳಿದರೆ ಟೊಯೋಟಾ ಕಂಪೆನಿದ್ದು ರುಮೇನಿಯಾ ಕಾರ್, ಇನ್ನೊಂದು ಮಾರುತಿ ಸುಜುಕಿದು ಎರ್ಟಿಕಾ ಕಾರ್. ಸೊ ಫಸ್ಟಿಗೆ ನಾವು ಪಡಿಲಲ್ಲಿರುವಂತಹ ಟೊಯೋಟಾ ಕಂಪೆನಿಗೆ ಹೋಗಿ ಅಲ್ಲಿ ಕಾರನ್ನು ನೋಡಿದ್ವಿ ಫಸ್ಟಿಗೆ. ಸೊ ನನ್ನ ತಮ್ಮ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದಾಗಿ ಅವನಿಗೆ ಬರಲಿಕ್ಕಾಗೋದಿಲ್ಲ ಅಂತೇಳಿ ನಾವು ಹೋಗಿ ಗಾಡಿ ಫೈನಲ್ ಮಾಡಿ ಬಂದ್ವಿ. ಸೊ ಅದು ನಮ್ಮ ಬಜೆಟ್ ಫ್ರೆಂಡ್ಲಿ ಇರಲಿಲ್ಲ ಇತ್ತು. ಮತ್ತು ನನ್ನ ಪಪ್ಪನಿಗೂ ಆ ಕಾರ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇತ್ತು. ಸೊ ಹಾಗಾಗಿ ನಾವು ಟೊಯೋಟಾದ ರುಮೇನಿಯಾ ಬೇಡ ಅಂತ ಹೇಳಿ ಮಾರುತಿ ಸುಜುಕಿಗೆ ಹೋಗಿ ಅಲ್ಲಿ ಎರ್ಟಿಕಾ ಕಾರನ್ನು ನೋಡಿದ್ವಿ. ಸೊ ಅಲ್ಲಿ ನನ್ನ ಪಪ್ಪಂದು ಕಸಿನ್ ಒಬ್ಬರಿದ್ದರು. ಸೊ ಹಾಗಾಗಿ ಅವರಿಂದ ಹೆಲ್ಪ್ ಆಯಿತು. ಸೊ ಎರ್ಟಿಕಾ ಎಲ್ಲ ನಾವು ಹೋಗಿ ನೋಡಿ ಬಂದ್ವಿ. ಸೊ ನಮಗೆ ಖುಷಿ ಆಯಿತು. ಸೊ ನಾವು ಎರ್ಟಿಕಾ ವೈಟ್ ಕಲರ್ ಇದ್ದು ಬುಕ್ ಮಾಡುವ ಅಂತ ಫೈನಲ್ ಮಾಡಿದ್ವಿ. ಸೊ ಅದರಲ್ಲಿ ಕೂಡ ನಮಗೆ ಕಲರ್ ಚಾಯ್ಸಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಯಾವುದು ಮಾಡೋದು ಅಂತೇಳಿ. ಫಸ್ಟ್ ನಾವು ಬ್ಲೂ ಕಲರ್ ಅಂತ ಫೈನಲ್ ಆಗಿದ್ವಿ. ಮತ್ತು ಯಾಕೋ ಬ್ಲೂ ಬೇಡ, ವೈಟ್ ಕಲರಲ್ಲೇ ಓಕೆ ಅಂತ ಆಯಿತು. ಸೊ ವೈಟ್ ಕಲರ್ ಏನಿದ್ದು ಫೈನಲ್ ಮಾಡಿದ್ವಿ. ಸೊ ನಾವು ಎರ್ಟಿಕಾ ZXi ಅನ್ನು ಫೈನಲ್ ಮಾಡಿ ಅದರ ಪ್ರೊಸೀಜರ್ ಅಂದರೆ ನಾವು ಬುಕ್ಕಿಂಗ್ ಪ್ರೊಸೀಜರನ್ನು ಮುಗಿಸಿದ್ವಿ. ಸೊ ನೋಡ್ತಿರ್ಬೋದು ಇಲ್ಲಿ ನನ್ನ ಪಪ್ಪ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡ್ತಿದ್ದಾರೆ. ಸೊ ತುಂಬ ಖುಷಿ ಆಯಿತು ನಮಗೆ. ಯಾಕೆ ಹೇಳಿದರೆ ನನ್ನ ತಮ್ಮನಿಗೂ ಕಾಲ್ ಮಾಡಿ ಓಕೆನಾ ಅಂತೆಲ್ಲ ಕೇಳಿ ಫೈನಲ್ ಮಾಡಿದ್ವಿ. ಸೊ ನೋಡ್ತಿರ್ಬೋದು ಪಪ್ಪನಿಗೆ ಎಷ್ಟು ಖುಷಿಯಾಗಿದೆ ಅಂತೇಳಿ. ಐ ಆಮ್ ರೆಡಿ, ದ ಫೈನಲ್ ಡೇ ಈಸ್ ಹಿಯರ್. ನಾನು ಆಲ್ರೆಡಿ ಹೇಳಿದಾಗೆ ನಾವು ಕಾರ್ ಬುಕ್ ಮಾಡಿದ್ವಿ. ಸೊ ಆ ಕಾರಿದು ಡೆಲಿವರಿ ಇವತ್ತು. ಸೊ ಹಾಗಾಗಿ ನನ್ನ ತಮ್ಮ ಕೂಡ ಬ್ಯಾಂಗ್ಳೂರಿಂದ ಬಂದಿದ್ದ. ಸ್ವಲ್ಪ ಡಿಲೇ ಆಯಿತು ಕಾರ್ ಬರೋದು ಹಾಗಾಗಿ. ಸೊ ಹಾಗಾಗಿ ನಾವೆಲ್ಲರೂ ಫ್ಯಾಮಿಲಿ ಸಮೇತ ಮ್ಯಾಂಗ್ಳೂರು ಹೊರಟ್ವಿ. ಸೊ ಅದಕ್ಕಿಂತ ಮುಂಚೆ ಊಟ ಆಗಲಿಲ್ಲ ಅಂತೇಳಿ ಗುರುವೆನ್ಕೆರೆಯಲ್ಲಿರುವಂಥ ಶೆಣೈ ಹೋಟೆಲಿಗೆ ಹೋಗಿ ಊಟ ಮಾಡಿದ್ವಿ. ಅಲ್ಲಿಂದ ನಾವೆಲ್ಲರೂ ಮ್ಯಾಂಗ್ಳೂರು ಹೊರಟ್ವಿ. ನಮಗೆ ಕಾರ್ ಡೆಲಿವರಿ ಟೈಮ್ ಇದ್ದದ್ದು 3:30 ಅಥವಾ 4 ಗಂಟೆ ಅಂದಾಜಿಗೆ. ಸೊ ನಾವು ಆಲ್ರೆಡಿ ಸ್ವಲ್ಪ ಬೇಗನೆ ಹೊರಟಿದ್ವಿ. ಹಾಗಾಗಿ ಮ್ಯಾಂಗ್ಳೂರು ಹೋಗುವ ರೂಟಲ್ಲಿ ಒಂದು ಬೊಂಡ ಫ್ಯಾಕ್ಟ್ರಿ ಇದೆ. ತುಂಬ ಸೆಕೆ ಇತ್ತು. ಸೊ ಹಾಗಾಗಿ ಎಲ್ಲ ಬೊಂಡ ಜ್ಯೂಸ್ ಕುಡಿಯುವಂತ ಹೋದ್ವಿ. ಹಾಗೆಯೇ ಬೊಂಡ ನೀರು ಪ್ಲಸ್ ಅದರೊಟ್ಟಿಗೆ ಐಸ್ ಕ್ರೀಮ್ಸ್ ಕೂಡ ತೊಗೊಂಡಿದ್ವಿ. ಜಾಕ್ ಫ್ರೂಟ್ ಐಸ್ ಕ್ರೀಮ್ ಮತ್ತು ಪೈನಾಪಲ್ ಐಸ್ ಕ್ರೀಮು ತುಂಬ ಚೆಂದ ಇತ್ತು. ಸೊ ಅಲ್ಲಿಂದ ನಾವು ರಿಟರ್ನ್ ಮ್ಯಾಂಗ್ಳೂರಿಗೆ ಕಾರ್ ಡೆಲಿವರಿ ತಗೊಳ್ಳಿಕ್ಕೆ ಅಂತ ಹೊರಟ್ವಿ. ತುಂಬ ಖುಷಿ ಇತ್ತು. ಯಾಕೆ ಹೇಳಿದರೆ ಹೊಸ ಕಾರ್ ಹಿಡಿದ ಪ್ರತಿಯೊಬ್ಬರಿಗೂ ಖುಷಿ ಇರುತ್ತೆ ಅಲ್ಲ. ಸೊ ಹಾಗಾಗಿ ನನ್ನ ತಮ್ಮನಿಗೆ ತುಂಬ ಆಸೆ ಇತ್ತು. ಸೊ ಹಾಗಾಗಿ ನಾವು ಹೋಗುವಾಗ ತುಂಬ ಗಾಡಿ ಡೆಲಿವರಿಗೆ ಅಂತ ಇಟ್ಟಿದ್ರು. ಹಾಗೆಯೇ ಪಪ್ಪ ಮತ್ತು ತಮ್ಮ ಇಬ್ಬರು ಸೇರಿ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಿದರು. ಕೆಲವು ಸೈನ್ಸ್ ಆಗಬೇಕಿತ್ತು. ಸೊ ನಮ್ಮ ಗಾಡಿ ಆಲ್ರೆಡಿ ರೆಡಿಯಾಗಿತ್ತು. ಸೊ ಫೈನಲಿ ನಮ್ಮ ಗಾಡಿ ರಿವೀಲ್ ಮಾಡುವ ಟೈಮ್ ಕೂಡ ಬಂತು. ಸೊ ನಾವು ನಮ್ಮ ಗಾಡಿಯನ್ನು ರಿವೀಲ್ ಮಾಡಿದ್ವಿ. ತುಂಬ ಖುಷಿಯಲ್ಲಿದ್ವಿ. ಅಮ್ಮ ಅಂತೂ ತುಂಬ ಅಂದರೆ ತುಂಬ ಖುಷಿಯಲ್ಲಿದ್ದರು. ನೀವು ನೋಡ್ತಿರ್ಬೋದು ಅವರ ಎಕ್ಸ್ಪ್ರೆಷನನ್ನು. ಸೊ ಎಲ್ಲರೂ ತುಂಬ ಖುಷಿಯಲ್ಲಿದ್ವಿ. ಸೊ ಮತ್ತು ನಮ್ಮ ಎರ್ಟಿಕಾದಲ್ಲಿ ನಾನು, ಅಮ್ಮ, ಅಪ್ಪ, ಹಸ್ಬೆಂಡ್, ತಮ್ಮ 5 ಜನ ಅದೇ ಗಾಡಿಯಲ್ಲಿ ಬಂದ್ವಿ ನಾವು ರಿಟರ್ನ್. ಸೊ ತಮ್ಮ ಕೂಡ ತುಂಬ ಆಸೆಯಲ್ಲಿದ್ದ. ಯಾವಾಗ ಸಿಗ್ತದೆ ಅಂತ ನಾವು ವೆಯ್ಟ್ ಮಾಡಿದ್ದೇ ಜಾಸ್ತಿ ಆಗಿತ್ತು. ಸೊ ಫೈನಲಿ ನಮ್ಮ ಗಾಡಿ ಡೆಲಿವರಿ ಆಯಿತು. ಅಲ್ಲಿಂದ ನಾವು ಮತ್ತೆ ಬೆಳ್ತಂಗಡಿ ಹೊರಟ್ವಿ. ಪ್ರತಿಯೊಬ್ಬರಿಗೂ ಹೊಸ ಕಾರ್ ತೊಗೊಳ್ಳೋದು ಅವರ ಕನಸಾಗಿರ್ತದೆ. ಸೊ ಅಂಥ ಕನಸು ನಮ್ಮದು ಫುಲ್ಫಿಲ್ ಆಗಿದೆ. ಸೊ ತುಂಬ ಖುಷಿ ಇದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್, ಟೇಕ್ ಕೇರ್.